ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಜನಿಕಾಂತ್ ಕನ್ನಡ ವ್ಲಾಗ್ಸ್. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಪ್ರತಿಯೊಬ್ಬ ಗೃಹಿಣಿಯರು ಕೂಡ ಈ ಒಂದು ವಿಡಿಯೋ ನೋಡಲೇಬೇಕು. ಮಾಂಗಲ್ಯದ ಬಗ್ಗೆ ಮತ್ತು ತಮ್ಮ ಪತಿಯ ಶ್ರೇಯಸ್ಸಿಗೋಸ್ಕರ ಈ ವಿಡಿಯೋ ಕಂಪ್ಲೀಟ್ ನೋಡಿ ತಿಳ್ಕೊಳ್ಬೇಕು. ಅದರಲ್ಲೂ ಮಾಂಗಲ್ಯನ ಯಾವತ್ತು ಪ್ರದರ್ಶನಕ್ಕೋಸ್ಕರ ಧರಿಸೋದಿಲ್ಲ ಅಲ್ವಾ, ಅದಕ್ಕೆ ಅಂತ ವಿಶೇಷ ಹಿನ್ನೆಲೆ ಇದೆ. ಮಾಂಗಲ್ಯ ಯಾಕೆ ಧರಿಸ್ಬೇಕು, ಮಾಂಗಲ್ಯದ ಹಿನ್ನೆಲೆ ಏನು, ಮಾಂಗಲ್ಯದ ವೈಜ್ಞಾನಿಕ ಕಾರಣ ಏನು, ಅದನ್ನು ಧರಿಸೋದ್ರಿಂದ ತಾಳಿ ಯಾವ ಡಿಸೈನ್ ಇರಬೇಕು, 3 ಗಂಟಿನ ನಂಟು ಏನು, ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುತ್ತೆ ಫ್ರೆಂಡ್ಸ್. ಕಂಪ್ಲೀಟ್ ವಿಡಿಯೋ ನೋಡಿ. ನಮ್ಮ ಹಿಂದೂ ಧರ್ಮದಲ್ಲಿ ಮದುವೆ, ಮುಂಜಿ ಹೀಗೆ ಹಲವು ಸಂಪ್ರದಾಯಕ್ಕೆ ಎಷ್ಟು ಮಹತ್ವ ಇದೆ ಅಲ್ವಾ. ಹಾಗೆ ವರ ವಧುವಿಗೆ ಕಟ್ಟುವ ಮಾಂಗಲ್ಯಕ್ಕೂ ಅಷ್ಟೇ ಪ್ರಾಮುಖ್ಯತೆ ಇದೆ. ಸ್ತ್ರೀಯರು ಹಾಕೋ ಕರಿಮಣಿ, ತಾಳಿ, ಅರಿಶಿನ, ಕುಂಕುಮ, ಹೂವು, ಗಾಜಿನ ಬಳೆ, ಕಾಲುಂಗುರ ಮುತ್ತೈದೆಯರ ಸಂಕೇತ. ಇದು ಗೃಹಿಣಿಯರಿಗೆ ಸೌಭಾಗ್ಯಕರ ಆಗಿರುತ್ತೆ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಸಂಪ್ರದಾಯದಲ್ಲಿ ವಿವಾಹ ಕೂಡ ಒಂದು. ಮಂಗಳಸೂತ್ರವನ್ನು ಶಿವ ಮತ್ತು ಶಕ್ತಿಯ ಐಕ್ಯತೆಯ ಪ್ರತೀಕ ಅಂತಲೂ ಕರಿತೀವಿ. ಮಂಗಳಸೂತ್ರವನ್ನು ಧರಿಸೋದ್ರಿಂದ ಪತಿ ಪತ್ನಿಯರ ಬಾಂಧವ್ಯ ಚೆನ್ನಾಗಿರುತ್ತೆ. ಮದುವೆಯ ನಂತರ ಯಾವಾಗಲೂ ಮಾಂಗಲ್ಯ ಧರಿಸೋದ್ರಿಂದ ಗಂಡನ ಆರೋಗ್ಯ, ಆಯುಷ್ಯ ಮತ್ತು ಸಂಸಾರದ ಏಳಿಗೆ ಉತ್ತಮವಾಗಿರುತ್ತೆ ಅನ್ನೋದು ನಮ್ಮ ಧಾರ್ಮಿಕ ನಂಬಿಕೆ. ಮತ್ತು ಹಿರಿಯರು ಕೂಡ ಅದನ್ನೇ ಹೇಳ್ತಾರೆ. ತಾಳಿನ ಯಾವಾಗಲೂ ಧರಿಸೋದ್ರಿಂದ ಸ್ತ್ರೀಯಲ್ಲಿರುವ ಶಿವ ಸದಾ ಜಾಗೃತನಾಗಿರ್ತಾನಂತೆ. ಮತ್ತು ವೈವಾಹಿಕ ಜೀವನಕ್ಕೆ ಯಾವುದೇ ಕೆಟ್ಟ ದೃಷ್ಟಿ ಬೀಳದೇ ಇರೋ ಹಾಗೆ ಕರಿಮಣಿ ಕಾಪಾಡುತ್ತೆ. ವೈಜ್ಞಾನಿಕ ಕಾರಣಗಳೇನು ಅಂತ ನೋಡೋಣ. ಮಂಗಳಸೂತ್ರದ ಮಧ್ಯದಲ್ಲಿ ತಾಳಿ ಇರುತ್ತೆ. ಅದು ಯಾವುದೇ ಡಿಸೈನ್ ಇಲ್ಲದೆ ಗುಂಡಾಗಿರುತ್ತೆ. ಈ ರೀತಿ ಇರೋದಕ್ಕೂ ಕಾರಣ ಇದೆ. ಏನಂದರೆ ತಾಳಿ ಗುಂಡಾಗಿರೋದ್ರಿಂದ ಜ್ಞಾನಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಮತ್ತು ಮನಸ್ಸಿನಲ್ಲಿ ಆಗೋ ಉದ್ವೇಗ ತರಂಗಗಳನ್ನು ನಿಯಂತ್ರಿಸುವ ಶಕ್ತಿ ಇರುತ್ತೆ. ಬೇರೆ ಯಾವುದೇ ಆಕಾರಗಳಿಗೆ ಈ ಶಕ್ತಿ ಇರೋದಿಲ್ಲ. ತಾಳಿಯ ಆಕಾರ ಸಾತ್ವಿಕ ಗುಣವನ್ನು ವೃದ್ಧಿಸುತ್ತೆ, ಕೆಟ್ಟ ದೃಷ್ಟಿಗಳಿಂದ ರಕ್ಷಣೆ ಕೊಡುತ್ತೆ. ಮಂಗಳಸೂತ್ರದಲ್ಲಿರುವ ಕರಿಮಣಿಯು ಅಶುಭ ಶಕ್ತಿ ಅಂದರೆ ಕೆಟ್ಟ ಶಕ್ತಿಯನ್ನು ತಡೆಯುತ್ತೆ, ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. 3 ಗಂಟಿನ ನಂಟು. 3 ಗಂಟುಗಳು ಏನು ಹೇಳುತ್ತೆ, ಏನು ಅಂಶಗಳನ್ನು ಒಳಗೊಂಡಿದೆ ಅನ್ನೋದನ್ನು ಇವಾಗ ನೋಡೋಣ. ಆಯುರ್ವೇದದ ಪ್ರಕಾರ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ ಮತ್ತು ಮಾನಸಿಕ ಸ್ಥಿರತೆಯನ್ನು ಕಾಪಾಡುತ್ತೆ. ಹಾಗೆ ಮಂಗಳಸೂತ್ರದಲ್ಲಿರುವ 3 ಗಂಟು ವೈವಾಹಿಕ ಜೀವನದ ಮುಖ್ಯವಾದ 3 ಅಂಶಗಳು ಅಂದರೆ, ಮೊದಲನೇ ಗಂಟು ಏನು ಹೇಳುತ್ತೆ, ಗಂಡ ಹೆಂಡತಿಯ ಪರಸ್ಪರ ಗೌರವ ಮತ್ತು ಪ್ರೇಮನ ತಿಳಿಸುತ್ತೆ. 2ನೇ ಗಂಟು ತಂದೆ ತಾಯಿ ಸಮಾನರಿಗೆ ಗೌರವ ಮತ್ತು ಪ್ರೀತಿನ ತೋರಿಸ್ಬೇಕು ಅಂತ. 3ನೇ ಗಂಟು ಭಗವಂತನಲ್ಲಿ ಸ್ಮರಣೆ ಮತ್ತು ಭಕ್ತಿ ಶ್ರದ್ಧೆಗಳಿರಬೇಕು ಅಂತ ತಿಳಿಸುತ್ತೆ. ಇನ್ನು ಶಾಸ್ತ್ರಗಳ ಪ್ರಕಾರ ಚಿನ್ನ ನಾವು ಧರಿಸೋದ್ರಿಂದ ಶರೀರ ಶುದ್ಧವಾಗುತ್ತೆ. ಅಷ್ಟೇ ಅಲ್ಲದೆ ಸ್ನಾನದ ಸಮಯದಲ್ಲಿ ಚಿನ್ನ ಸ್ಪರ್ಶಿಸಿದ ನೀರು ಮೈ ಮೇಲೆ ಬೀಳೋದ್ರಿಂದ ಪಾಪಗಳಿಂದ ಮುಕ್ತಿ ದೊರೆಯುತ್ತೆ. ನಮ್ಮ ತಾಳಿನೂ ಕೂಡ ಚಿನ್ನದ್ದೇ ಆಗಿರುತ್ತೆ ಅಲ್ವಾ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಏನು ಹೇಳ್ತಾರೆ ಅಂದರೆ, ಮಾಂಗಲ್ಯದಲ್ಲಿ ಇರೋದು ಚಿನ್ನದ ಅಂಶ ಆಗಿರೋದ್ರಿಂದ ಆ ಚಿನ್ನ ಏನು ಗುರುಗ್ರಹದ ಸಕಾರಾತ್ಮಕ ಅಂಶ ಆಗಿರುತ್ತಂತೆ. ಇದರಿಂದ ಕುಟುಂಬದಲ್ಲಿ ಖುಷಿ ಮತ್ತು ಸುಖ ನೆಲೆಸಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಕರಿಮಣಿಯ ಬಣ್ಣ ಕಪ್ಪು. ಇದು ಶನಿ ಗ್ರಹವನ್ನು ಪ್ರತಿನಿಧಿಸುತ್ತೆ. ಕರಿಮಣಿಯು ರಾಹು, ಕೇತು ಮತ್ತು ಶನಿ ಗ್ರಹದ ದುಷ್ಪ್ರಭಾವದಿಂದ ನಮಗೆ ರಕ್ಷಣೆ ಕೊಡುತ್ತೆ. ಗುರು ಮತ್ತು ಶನಿ ಕೃಪೆ ಕೂಡ ಜೀವನದಲ್ಲಿ ನಮಗಿರುತ್ತೆ. ಬರುವ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಶಂಕರಾಚಾರ್ಯರ ಸೌಂದರ್ಯ ಲಹರಿಯಲ್ಲಿ ಏನು ಹೇಳ್ತಾರೆ, ಮಂಗಳಸೂತ್ರದ ಮಹತ್ವವನ್ನು ಆದಿಗುರು ಶಂಕರಾಚಾರ್ಯರು ಏನು ಹೇಳ್ತಾರೆ, ಅವರ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಏನು ತಿಳಿಸಲಾಗಿದೆ ಅಂದರೆ, ಮಾಂಗಲ್ಯವನ್ನು ಧರಿಸೋದ್ರಿಂದ ಮಾನಸಿಕ ಮತ್ತು ದೈಹಿಕ ಸ್ವಾಸ್ಥ್ಯ ಉತ್ತಮ ಆಗಿರುತ್ತೆ ಅಂತ ಹೇಳಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರೀಲೇಬೇಡಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋಸ್ ಬರುತ್ತೆ ಫ್ರೆಂಡ್ಸ್. ಕೀಪ್ ವಾಚಿಂಗ್. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.